ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಹಿಂದೆನೂ ಕೂಡ ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಸಿಕ್ಕಿತ್ತು ಅಂಥೇಳಿ ಇಲ್ಲಿಯ ಜನರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಅಜ್ಜಾರ, ಇಲ್ಲಿ ಹಿಂದೆ ಏನ್ರ ಸಿಕ್ಕಿತ್ತನ? ಸಿಕ್ಕಿಲ್ ಬಿಡ್ರಿ. ಯಾವ ರೀತಿ ಉತ್ಖನನ ಮೊದಲೇನು ಸಿಕ್ಕಿತ್ತು? ಲಕ್ಕುಂಡಿ, ನೈಜ ಲಕ್ಕುಂಡಿ ಹೆಂಗಿರ್ತೈತಿ? ಇಲ್ಲಿ ಏನಿತ್ತು ಮೊದಲು? ಮೊದಲು ಏನು ಸಿಕ್ಕಿಲ್ರಿ. ಅವ್ರು 6 ತಿಂಗಳು ಇದ್ರಿ ಅವ್ರು ಗೌರ್ಮೆಂಟ್ದವ್ರು ಇಲ್ಲಿ ಎಬ್ಸಾಕ. ಯಾರು? ಗೌರ್ಮೆಂಟ್ದವ್ರು ಅವರು 6 ತಿಂಗಳ ಎಬ್ಸಿದ್ರು. ಇಲ್ಲಿ ತೆಗ್ ಕಡಿದ್ರು, ಅಲ್ಲೊಂದು ಜಾಗದ ತೆಗ್ ಕಡಿದ್ರು. ಗುಡಿ ಸುತ್ತ 10-15 ಫೂಟ್ ಹತ್ರ ಒಳಗೆ ಕಡ್ದು ಹುಡುಕಾಡ್ರಿ, ಸಿಗಲಿಲ್ಲ. ಅವರು ಹಾಗೆ ಹೋದ್ರಿ. ಯಾವ ದೇವಸ್ಥಾನ ಕಡೆ ಮಾಡಿದ್ರಿ ಯಜಮಾನ್ರ? ಅಲ್ಲೇ ಇದ್ರಲ್ಲ ಮಠದ ಹತ್ರ ಯಾವುದು ಐತಲ್ವ, ಕಲ್ಮಠದ ಹತ್ರ ಶಾವಿಗೆ ಬರಮಪ್ಪ ಹತ್ರ ಎಬ್ಸಿದ್ರು, ಅಲ್ಲಿ ಸಿಗಲಿಲ್ಲ. ಇಲ್ಲಿ ಒಂದು ಕೆಲದಾಗ ಎಬ್ಸಿದ್ರು, ಇಲ್ಲಿ ಸಿಕ್ಕಿಲ್ಲ. ಎಲ್ಲಿ ಸಿಗಲಿಲ್ಲ. ಅವರು 5-6 ತಿಂಗಳು ಇದ್ರು, ಎಬ್ಸಿದ್ರು, ಸಿಗಲಿಲ್ಲ. ಅವ್ರು ಬಿಟ್ಟು ಹೋಗ್ಬಿಟ್ರು. ಈಗ ಇಲ್ಲಿ ಏನಾರ ಸಿಗ್ತದಂತೀರ ಇಲ್ಲ ಅಂತ? ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ, ನಾವಾರ ದೇವ್ರು ಹೇಳಿದ್ರೆ. ಆದ್ರೆ ಏನಪ್ಪ, ನಮಗೆ ಗೊತ್ತಿದ್ದು ಹೇಳ್ತೀನಿ ರೀ. ಈಗ ನನಗೆ 84 ಅದಾವ. ನಾನು 16 ವರ್ಷ ಇದ್ದ ಟೈಮ್ನಾಗ ಇಲ್ಲಿ ಎಬ್ಸಿದ್ರು. ಅವಾಗ ಅಷ್ಟು ವಯಸ್ಸು ಇತ್ತು ನಮ್ಗೆ. ನಾನು ಇವಳೇ ಪಾಸಾಗಿದ್ದೆ. ಇಲ್ಲಿ ಎಬ್ಸಕ್ಕೆ ಬಂದಿದ್ದರು. 6 ತಿಂಗಳು ಇದ್ರು ಅವ್ರು ಇಲ್ಲಿ ಇದ್ದರು. ಅವ್ರಿಗೆ ಏನೂ ಇಲ್ಲಿ ಸಿಕ್ಕಿಲ್ಲ. ಹಾಗೆ ಹೋಗ್ಯಾರ ಅವರು. ಇದೇನು ಮೊದಲಲ್ಲ ಈ ರೀತಿ ಜಗ್ಸಲ ಇಲ್ಲಿ ಉತ್ಖನನ ಆಗ್ಯಾವ? ಮೊದಲು ಆಗ್ಯಾವ್ರಿ. ಮೊದಲು ಆಗ್ಯಾವ. ಈಗ ಮತ್ತೆ ಈಗ ನೀವು ಚಾಲು ಮಾಡಿರಲ್ಲ. ಈಗ ನಿಮ್ಗೆ ಸಿಕ್ಕರೆ ನಿಮ್ಮ ಪುಣ್ಯ. ಈಗ ಹಿಂದೆ ಎಲ್ಲೆಲ್ಲ ಈ ನಿಧಿ ಸಿಕ್ಕಿತ್ತು, ಆ ಮನೆಯೊಳಗೆ ಪಾಯ ತೆಗಿಬೇಕಾದ್ರೆ ಹಿಂದೆ ಬೇರೆದಾರಿಗೆ ಇದು ಸಿಕ್ಕಾವನೆ ಇಲ್ಲಿ, ಮತ್ತು ಹಾವುದು ಬರ್ತಾವು ಹಿಂಗೆಲ್ಲ. ಕೆಲವೊಂದು ಮಂದಿಗೆ ಸಿಕ್ಕಾವು ಮನೆಗೆ ಅವರು ಆ ಮನೆ ಸಿಕ್ಕ ಟೈಮ್ನಾಗ ಅವ್ರ ಮನೆ ಉದ್ಧಾರನ ಆಗಿ ಹೋಗ್ಯಾವು. ಅವ್ರಿಗೇನು ಹಾನಿ ಆಗಿಲ್ಲ? ಏನು ಹಾನಿ ಆಗಿಲ್ಲ. ಹಾನಿ ಕೆಲವೊಂದು ಮಂದಿಗೆ ಹಾನಿ ಆಗ್ಯಾವು, ಕೆಲವು ಮಂದಿಗೆ ಜಯನೂ ಆಗ್ಯಾವು. ಯಜಮಾನ್ರ, ಈಗ ನಿಮ್ಮ ಊರಾಗ ಸಾಕಷ್ಟು ನಿಧಿ ಸಂಪತ್ತು ಐತಂತ ಹೇಳ್ತಾರ. ಇಲ್ಲಿ ಏನು ಸಿಗ್ಬೋದು ಬೇರೆ ಬೇರೆ ಕಡೆ ಏನಾರ ಮಾಡಿದಾಗ? ಬೇರೆ ಕಡೆ ಮಾಡಿದಾಗ ಎಲ್ಲಾರು ಸಿಗ್ಬೋದು. ಇಲ್ಲಿ ಅಂದ್ರೆ ಹಿಂದಿನ ಇತಿಹಾಸ ಅಂದ್ರೆ ಇಲ್ಲೇ ನಾವು ಜಾತ್ರಾ ಕಮಿಟಿ ಮಾಡಿದ್ರಿಂದ ಅದು ಏನಾಗಿದೆ ಅಂದ್ರೆ ಹೇಳ್ತಿದ್ರು ಹಿಂದೆ. ಇಲ್ಲಿ ಈಗ ಹೇಳಿದ್ರೆ ಯಜಮಾನ್ರಂಗೆ ಇಲ್ಲಿ ಸಿಕ್ಕಿಲ್ಲ ಅಂತ. ಇಲ್ಲೇ ಒಂದು ನಾಗಪಣಿ ಐತಿ ಆದ್ರೆ ಅದು ಕಾವಲಿ ಐತಿ. ಅದರಿಂದ ಯಾರಿಗೆ ಏನು ಸಿಗಲ್ಲ, ತೊಂದರೆ ಆಗಲ್ಲ. ಒಮ್ಮೆ ಬಂದಿದ್ರಂತ ಇಲ್ಲೆಲ್ಲ ಗಾದಿ ಗ್ಯಾಸ್ ಎಲ್ಲ ಹಚ್ಕೊಂಡು ಹುಡುಕಿದ್ರಂತ. ಆದ್ರೆ ಅದು ಅವಾಗೇನಾಯ್ತು, ಇರ್ಬದ್ದೇವ್ರು ನೇತ್ರಕ್ಕೆ ಹಾರಿ ಹಾಕ್ಯಾರ. ಆ ಹಾರಿ ಹೋಗಿ ಈರಣ್ಣ ಸುತ್ತ ಹಾಸಿ ಹೊರಗೆ ಬಂದ್ಬಿಡ್ತಂತದ. ಅಲ್ಲಿದ್ದ ಗ್ಯಾಸು ಪಾಸು ಎಲ್ಲ ಪಕ್ಕನ ಹಾರಿ ಅವಾಗ ಬೆದರಿ ಓಡಿಬಿಟ್ರೆ. ಅಲ್ಲಿಂದ ಏನು ಸಿಕ್ಕಿಲ್ಲ ಅವ್ರಿಗೆ. ಇಲ್ಲಿ ಹಾವೈತೇನ್ರಿ ವೀರಭದ್ರೇಶ್ವರ? ಕಣ್ಣಿಗೆ ಕಾಣೋದಿಲ್ಲ. ದೊಡ್ಡದೈತಿ ಅಂತಾರೆ, ನಾವು ನೋಡಿಲ್ಲ. ದೊಡ್ಡ ಹಾವು ಐತಿ, ಕಾವಲಿ ಐತಿ. ಅದು ಯಾರಿಗೆ ಬಿಡೋದಿಲ್ಲ, ಸಿಗೋದೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅದು ಹಾರಿ ಹಾಕಿದಾಗ ಹಾರಿ ಈರಣ್ಣ ಸುತ್ತ ಹಾಸಿ ಹೊರಗೆ ಅವಾಗ ಲೈಟ್ ಇವು ಗ್ಯಾಸ್ ಪಕ್ಕನ ಹಾರಿಂದ ಇವ್ರು ಬೆದರಿ ಓಡೋಗ್ಯಾರ. ಸಿಕ್ಕಿಲ್ಲ ಇವ್ರಿಗೆ. ಅಂದ್ರೆ ಇಲ್ಲಿ ಈ ಆವರಣದಾಗ ಒಟ್ಟು ಬಂಗಾರ ಐತಂತೀರಿ ನಾವು? ಐತಂತ ಹಿಂದೆ ಇತಿಹಾಸ ಹೇಳ್ತೈತಿ. ನಾವು ನೋಡಿಲ್ಲಲ್ಲ ಅದನ್ನ. ಭೂಮಿ ಒಡಲ್ಲ ಅಂತ ಏನು ಕಾಣ್ಬೇಕು? ನೋಡಿಲ್ಲ ನಾವು. ಅದಕ್ಕೆ ರಕ್ಷಣೆ ಮಾಡಕ್ಕನ ನಾಗಪ್ಪ ಇರ್ತಾನ. ಇದೆ ಅಂತಾರೆ. ನೋಡ್ಯಾರ ಕೆಲವೊಂದು ಇಲ್ಲಿ ಒಂದೊಂದು 2-3 ಮಂದಿ ನೋಡ್ಯಾರ. ಅದು ಗೇಣು ಉದ್ದ ಕೂಲ್ ಅದಾವು. ಅದು ಭಾಳ ವಾಸನೆ ಬರ್ತೈತೆ ಅದು ಹೊರಗೆ ಬಂದ್ರೆ ಅಂತನೆಲ್ಲ ಹೇಳ್ಯಾರ. ಆದ್ರೆ ನಾವು ನೋಡಿಲ್ಲ ಅದನ್ನು. ಈಗ ಹಾವು ಅದನ್ನ ರಕ್ಷಣೆ ಮಾಡಕ್ಕನ ನಾಗರ ಹಾವು ಐತಿ ಇಲ್ಲಿ. ಅದನ್ನ ರಕ್ಷಣೆಗೆ ನಾಗರ ಹಾವು ಐತಂತ ನೋಡಿದವ್ರು ಅದರ ಒಂದು 2-3 ಮಂದಿ ನೋಡ್ಯಾರ ಅದನ್ನು ಹಾವು. ಆದರೆ ನಾವು ನೋಡಿಲ್ಲ. ಈ ರೀತಿ ಒಟ್ಟು ಇಲ್ಲಿ ನಂಬಿಕೆಗಳು ಭಾಳ ಅದಾವ. ನಂಬಿಕೆ ಜಗ್ ಅದಾವು. ಆದ್ರೆ ಸಿಕ್ಕಿಲ್ಲ. ಅದನ್ನೇ ತಗೋಬೇಕಂತ ಬಂದವ್ರ ಹಾರಿ ಕಲ್ಲಿನ ಸಂದಿಗೆ ಹಾಕಿದಾಗ ಅದು ಹಾರಿ ಇರ್ಬದ್ದೇವ್ರು ಸುತ್ತ ಹಾಕಿ ಹೊರ್ಗೋತಂದ. ಅವಾಗ ಗ್ಯಾಸು ಪಾಸು ಎಲ್ಲ ಹಾರಿ ತಣ್ಣಗೆಂದು ಅವ್ರು ಬೆದ್ರು ಹೋಗ್ಬಿಟ್ರೆ. ಒಟ್ಟು ತಗೊಂಬರಕ್ಕೆ ಬಂದಿದ್ರು ಅದ ನಿಧಿ ಬಂದಿದ್ರು ಅಂತಾರೆ. ನಾವು ನೋಡಿಲ್ಲ. ಹಿಂದ್ಲಿರೋರು ಹೇಳ್ತಿದ್ರು ಎಷ್ಟು ಟಂಕರ್ ಆಗೈತಿ, ಸಿಕ್ಕಿಲ್ಲ, ಐತಿ, ಸಿಗೋದಿಲ್ಲ ಅದು ಅಂತ ಹೇಳ್ತಿದ್ರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸಾಕಷ್ಟು ಖಜಾನೆ ಇದೆ. ಇಲ್ಲಿ ಚಿನ್ನದ ಸಂಪತ್ತು ಇದೆ, ನಿಧಿ ಇದೆ. ಈ ಹಿಂದೆನೂ ಕೂಡ ಇಲ್ಲಿಯ ಜನರು ದುಷ್ಟ ಜನರು ಕೂಡ ಕಳ್ಳರು ಈ ನಿಧಿಯನ್ನು ತೆಗೆದುಕೊಂಡು ಹೋಗುವಂಥ ಆ ಸಮಯದಲ್ಲಿ ವೀರಭದ್ರೇಶ್ವರನ ಹಾರಿ ಹೋಗಿತ್ತು. ಅದೇ ರೀತಿಯಾಗಿ ಏನು ಇಲ್ಲಿ ಆ ನಿಧಿಗಳ ಕಳ್ಳತನ ಮಾಡುವಂಥ ಆ ಸಮಯದಲ್ಲಿ ನಾಗರ ಹಾವು ಕೂಡ ಇತ್ತು. ಹೀಗಾಗಿ ಇಲ್ಲಿರುವಂಥ ನಿಧಿ ಯಾರಿಗೂ ಕೂಡ ಅಷ್ಟು ಸಲೀಸಾಗಿ ದಕ್ಕಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್
ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಹಿಂದೆನೂ ಕೂಡ ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಸಿಕ್ಕಿತ್ತು ಅಂಥೇಳಿ ಇಲ್ಲಿಯ ಜನರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನು ಕೇಳೋಣ. ಅಜ್ಜಾರ, ಇಲ್ಲಿ ಹಿಂದೆ ಏನ್ರ ಸಿಕ್ಕಿತ್ತನ? ಸಿಕ್ಕಿಲ್ ಬಿಡ್ರಿ. ಯಾವ ರೀತಿ ಉತ್ಖನನ ಮೊದಲೇನು ಸಿಕ್ಕಿತ್ತು? ಈ ಲಕ್ಕುಂಡಿ, ನೈಜ ಲಕ್ಕುಂಡಿ ಹೆಂಗಿರ್ತೈತಿ? ಇಲ್ಲಿ ಏನಿತ್ತು ಮೊದಲು? ಮೊದಲು ಏನು ಸಿಕ್ಕಿಲ್ರಿ. ಅವ್ರು 6 ತಿಂಗಳು ಇದ್ರಿ ಅವ್ರು ಗೌರ್ಮೆಂಟ್ದವ್ರು ಇಲ್ಲಿ ಎಬ್ಸಾಕ. ಯಾರು? ಗೌರ್ಮೆಂಟ್ದವ್ರು ಅವರು 6 ತಿಂಗಳಗಟ್ಟಲೆ ಎಬ್ಸಿದ್ರು. ಇಲ್ಲಿ ತೆಗ್ ಕಡಿದ್ರು, ಅಲ್ಲೊಂದು ಜಾಗದ ತೆಗ್ ಕಡಿದ್ರು. ಗುಡಿ ಸುತ್ತ 10-15 ಫೂಟ್ ಎತ್ತರ ಒಳಗೆ ಕಡಿದು ಹುಡುಕ್ಯಾಡ್ರಿ, ಸಿಗಲಿಲ್ಲ. ಅವರು ಹಾಗೆ ಹೋದ್ರು. ಯಾವ ದೇವಸ್ಥಾನ ಕಡೆ ಮಾಡಿದ್ರಿ ಯಜಮಾನ್ರ? ಅಲ್ಲೇ ಇದ್ರಲ್ಲಿ ಮಠದ ಹತ್ರ ಯಾವುದು ಐತಲ್ವ, ಕಲ್ಮಠದ ಹತ್ರ ಶಾವಿಗೆ ಬರಮಪ್ಪ ಹತ್ರ ಎಬ್ಸಿದ್ರು, ಅಲ್ಲಿ ಸಿಗಲಿಲ್ಲ. ಇಲ್ಲಿ ಒಂದು ಕೆಲದಾಗ ಎಬ್ಸಿದ್ರು, ಇಲ್ಲಿ ಸಿಕ್ಕಿಲ್ಲ. ಎಲ್ಲಿ ಸಿಗಲಿಲ್ಲ. ಅವರು 5-6 ತಿಂಗಳು ಇದ್ರು, ಎಬ್ಸಿದ್ರು, ಸಿಗಲಿಲ್ಲ. ಅವ್ರು ಬಿಟ್ಟು ಹೋಗ್ಬಿಟ್ರು. ಈಗ ಇಲ್ಲಿ ಏನಾರ ಸಿಗ್ತೈತಂತೀರ ಇಲ್ಲ ಅಂತ? ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ನಾವಾರ ದೇವ್ರು ಹೇಳಿದ್ರೆ. ಆದರೆ ಏನಪ್ಪ, ನಮಗೆ ಗೊತ್ತಿದ್ದದ್ದು ಹೇಳ್ತೀನಿ ರೀ. ಈಗ ನನಗೆ 84 ಅದವ. ನಾನು 15-16 ವರ್ಷ ಇದ್ದ ಟೈಮ್ನಾಗ ಇಲ್ಲಿ ಎಬ್ಸಿದ್ರು. ಅವಾಗ ಅಷ್ಟು ವಯಸ್ಸು ಇತ್ತು ನಮ್ಗೆ. ನಾನು ಇವಳೇ ಪಾಸಾಗಿದ್ದೆ. ಇಲ್ಲಿ ಎಬ್ಸಕ್ಕೆ ಬಂದಿದ್ದರು. 6 ತಿಂಗಳು ಇದ್ರು ಅವ್ರು ಇಲ್ಲಿ ಇದ್ದರು. ಅವ್ರಿಗೆ ಏನೂ ಇಲ್ಲಿ ಸಿಕ್ಕಿಲ್ಲ. ಆಗ ಹೋಗ್ಯಾರ ಅವರು. ಇದೇನು ಮೊದಲಲ್ಲ ಈ ರೀತಿ ಜಗ್ಸಲ ಇಲ್ಲಿ ಉತ್ಖನನ ಆಗ್ಯಾವ? ಮೊದಲು ಆಗ್ಯಾವ್ರಿ. ಮೊದಲು ಆಗ್ಯಾವ. ಈಗ ಮತ್ತೆ ಈಗ ನೀವು ಚಾಲು ಮಾಡಿರಲ್ಲ. ಈಗ ನಿಮ್ಗೆ ಸಿಕ್ಕರೆ ನಿಮ್ಮ ಪುಣ್ಯ. ಈಗ ಹಿಂದೆ ಎಲ್ಲೆಲ್ಲ ಈ ನಿಧಿ ಸಿಕ್ಕಿತ್ತು. ಆ ಮನೆಯೊಳಗೆ ಪಾಯ ತೆಗಿಬೇಕಾದ್ರೆ ಹಿಂದೆ ಬೇರೆದಾರಿಗೆ ಇದು ಸಿಕ್ಕಾವನೆ ಇಲ್ಲಿ, ಮತ್ತು ಹಾವುದು ಬರ್ತಾವು ಹಿಂಗೆಲ್ಲ. ಕೆಲವೊಂದು ಮಂದಿಗೆ ಸಿಕ್ಕಾವು ಮನೆಗೆ ಅವರು ಆ ಮನೆ ಸಿಕ್ಕ ಟೈಮ್ನಾಗ ಅವ್ರ ಮನೆ ಉದ್ಧಾರನ ಆಗಿ ಹೋಗ್ಯಾವು. ಅವ್ರಿಗೇನು ಹಾನಿ ಆಗಿಲ್ಲ? ಏನೂ ಹಾನಿ ಆಗಿಲ್ಲ. ಮಂದಿಗೆ ಹಾನಿ ಆಗ್ಯಾವ. ಕೆಲವೊಂದು ಮಂದಿಗೆ ಹಾನಿ ಆಗ್ಯಾವು, ಕೆಲವು ಮಂದಿಗೆ ಜೇನು ಆಗ್ಯಾವು. ಯಜಮಾನ್ರೆ, ಈಗ ನಿಮ್ಮ ಊರಾಗ ಸಾಕಷ್ಟು ನಿಧಿ ಸಂಪತ್ತು ಐತಂತ ಹೇಳ್ತಾರ. ಇಲ್ಲಿ ಏನು ಸಿಗ್ಬೋದು ಬೇರೆ ಬೇರೆ ಕಡೆ ಏನಾರ ಮಾಡಿದಾಗ? ಬೇರೆ ಕಡೆ ಮಾಡಿದಾಗ ಎಲ್ಲಾರು ಸಿಗ್ಬೋದು. ಇಲ್ಲಿ ಅಂದ್ರೆ ಹಿಂದಿನ ಇತಿಹಾಸ ಅಂದ್ರೆ ಇಲ್ಲೇ ನಾವು ಜಾತ್ರಾ ಕಮಿಟಿ ಮಾಡಿದ್ರಿಂದ ಅದು ಏನಾಗಿದೆ ಅಂದ್ರೆ ಹೇಳ್ತಿದ್ರು ಹಿಂದೆ. ಇಲ್ಲಿ ಈಗ ಹೇಳಿದ್ರೆ ಯಜಮಾನ್ರಂಗ ಇಲ್ಲಿ ಸಿಕ್ಕಿಲ್ಲ ಅಂತ. ಇಲ್ಲೇ ಒಂದು ನಾಗಪಣಿ ಐತಿ ಆದ್ರೆ ಅದು ಕಾವಲಿ ಐತಿ. ಅದರಿಂದ ಯಾರಿಗೆ ಏನು ಸಿಗಲ್ಲ, ತೊಂದರೆ ಆಗಲ್ಲ. ಒಮ್ಮೆ ಬಂದಿದ್ರಂತ ಇಲ್ಲೆಲ್ಲ ಗಾದಿ ಗ್ಯಾಸ್ ಎಲ್ಲ ಹಚ್ಕೊಂಡು ಹುಡುಕಿದ್ರಂತ. ಆದ್ರೆ ಅದು ಅವಾಗೇನಾಯ್ತು, ಇರ್ಬದ್ದೇವ್ರು ನೇತ್ರಕ್ಕೆ ಹಾರಿ ಹಾಕ್ಯಾರ. ಆ ಹಾರಿ ಹೋಗಿ ಈರಣ್ಣ ಸುತ್ತ ಹಚ್ಚಿ ಹೊರಗೆ ಬಂದ್ಬಿಡ್ತಂತದ. ಅಲ್ಲಿದ್ದ ಗ್ಯಾಸು ಪಾಸು ಎಲ್ಲ ಪಕ್ಕನ ಹಾರಿ ಅವಾಗ ಬೆದರಿ ಓಡಿಬಿಟ್ರೆ. ಅಲ್ಲಿಂದ ಏನು ಸಿಕ್ಕಿಲ್ಲ ಅವ್ರಿಗೆ. ಇಲ್ಲಿ ಹಾವು ಐತೇನ್ರಿ ವೀರಭದ್ರೇಶ್ವರ? ಕಣ್ಣಿಗೆ ಕಾಣೋದಿಲ್ಲ. ದೊಡ್ಡದೈತೆ ಅಂತಾರೆ, ನಾವು ನೋಡಿಲ್ಲ. ದೊಡ್ಡ ಹಾವು ಐತಿ, ಕಾವಲಿ ಐತಿ. ಅದು ಯಾರಿಗೆ ಬಿಡೋದಿಲ್ಲ, ಸಿಗೋದೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅದು ಹಾರಿ ಹಾಕಿದಾಗ ಹಾರಿ ಈರಣ್ಣ ಸುತ್ತ ಹಚ್ಚಿ ಹೊರಗೋದು. ಅವಾಗ ಲೈಟ್ ಇವು ಗ್ಯಾಸ್ ಪಕ್ಕನ ಹಾರಿಂದ ಇವ್ರು ಬೆದರಿ ಓಡಿ ಹೋಗ್ಯಾರ. ಸಿಕ್ಕಿಲ್ಲ ಇವ್ರಿಗೆ. ಅಂದ್ರೆ ಇಲ್ಲಿ ಈ ಅವಾರ್ಡ್ದಾಗ ಒಟ್ಟು ಬಂಗಾರ ಐತಂತೀರಿ ನಾವು? ಐತಂತ ಹಿಂದೆ ಇತಿಹಾಸ ಹೇಳ್ತೈತಿ. ನಾವು ನೋಡಿಲ್ಲಲ್ಲ ಅದನ್ನ. ಭೂಮಿ ಒಡಲ್ಲ ಅಂತ ಏನು ಕಾಣ್ಬೇಕು? ನೋಡಿಲ್ಲ ನಾವು. ಅದಕ್ಕೆ ರಕ್ಷಣೆ ಮಾಡಕ್ಕನ ನಾಗಪ್ಪ ಇರ್ತಾನ. ಇದೆ ಅಂತಾರೆ. ನೋಡ್ಯಾರ ಕೆಲವೊಂದು ಇಲ್ಲಿ ಒಂದೊಂದು 2-3 ಮಂದಿ ನೋಡ್ಯಾರ. ಅದು ಗೇಣು ಉದ್ದ ಕೂಲ್ ಅದಾವು. ಅದು ಭಾಳ ವಾಸನೆ ಬರ್ತೈತೆ ಅದು ಹೊರಗೆ ಬಂದ್ರೆ ಅಂತನೆಲ್ಲ ಹೇಳ್ಯಾರ. ಆದ್ರೆ ನಾವು ನೋಡಿಲ್ಲ ಅದನ್ನು. ಈಗ ಹಾವು ಅದನ್ನ ರಕ್ಷಣೆ ಮಾಡಕ್ಕ ನಾಗರ ಹಾವು ಐತಿ ಇಲ್ಲಿ. ಅದನ್ನ ರಕ್ಷಣೆಗೆ ನಾಗರ ಹಾವು ಐತಂತ ನೋಡಿದವ್ರು ಅದಾರ. ಒಂದು 2-3 ಮಂದಿ ನೋಡ್ಯಾರ ಅದನ್ನು ಹಾವು. ಆದರೆ ನಾವು ನೋಡಿಲ್ಲ. ಈ ರೀತಿ ಒಟ್ಟು ಇಲ್ಲಿ ನಂಬಿಕೆಗಳು ಭಾಳ ಅದಾವ. ನಂಬಿಕೆ ಜಗ್ ಅದಾವು. ಆದ್ರೆ ಸಿಕ್ಕಿಲ್ಲ. ಅದನ್ನ ತಗೋಬೇಕಂತ ಬಂದವ್ರ ಹಾರಿ ಕಲ್ಲಿನ ಸಂದಿಗೆ ಹಾಕಿದಾಗ ಅದು ಹಾರಿ ಇರ್ಬದ್ದೇವ್ರು ಸುತ್ತ ಹಾಕಿ ಹೊರ್ಗೋತಂದ. ಅವಾಗ ಗ್ಯಾಸು ಪಾಸು ಎಲ್ಲ ಹಾರಿ ತಣ್ಣಗಿಂದ ಅವ್ರು ಬೆದ್ರು ಹೋಗ್ಬಿಟ್ರೆ. ಒಟ್ಟು ತಗೊಂಬರಕ್ಕೆ ಬಂದಿದ್ರು ಅದು ನಿಧಿ ಬಂದಿದ್ರು ಅಂತಾರೆ. ನಾವು ನೋಡಿಲ್ಲ. ಹಿಂದ್ಲಿರೋರು ಹೇಳ್ತಿದ್ರು ಎಷ್ಟು ಟಂಕರ್ ಆಗೈತಿ, ಸಿಕ್ಕಿಲ್ಲ, ಐತಿ, ಸಿಗೋದಿಲ್ಲ ಅದು ಅಂತ ಹೇಳ್ತಿದ್ರು.
ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸಾಕಷ್ಟು ಖಜಾನೆ ಇದೆ, ಇಲ್ಲಿ ಚಿನ್ನದ ಸಂಪತ್ತು ಇದೆ, ನಿಧಿ ಇದೆ. ಈ ಹಿಂದೆನೂ ಕೂಡ ಇಲ್ಲಿಯ ಜನರು ದುಷ್ಟ ಜನರು ಕೂಡ ಕಳ್ಳರು ಈ ನಿಧಿಯನ್ನು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಆ ಸಮಯದಲ್ಲಿ ವೀರಭದ್ರೇಶ್ವರನ ಹಾರಿ ಹೋಗಿತ್ತು. ಅದೇ ರೀತಿಯಾಗಿ ಏನು ಇಲ್ಲಿ ಆ ನಿಧಿಗಳ ಕಳ್ಳತನ ಮಾಡುವಂತ ಸಮಯದಲ್ಲಿ ಆ ಸಮಯದಲ್ಲಿ ನಾಗರಹಾವು ಕೂಡ ಇತ್ತು. ಹೀಗಾಗಿ ಇಲ್ಲಿರುವಂತ ನಿಧಿ ಯಾರಿಗೂ ಕೂಡ ಅಷ್ಟು ಸಲೀಸಾಗಿ ದಕ್ಕಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.